ಹೊರಗಡೆ ಬಂದ ಮೇಲೆ ಚೆನ್ನಾಗಿರೋದು ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಮೇಲೆ ಎಲ್ಲರೂ ಇರ್ತಾರೆ. ಬಿಕಾಸ್ ಏನೂ ಇರೋದಿಲ್ಲ. ಅಲ್ಲಿದ್ದಂಥ ಸಂದರ್ಭದಲ್ಲಿ ಒಂದು ಲಿಮಿಟನ್ನು ಕ್ರಾಸ್ ಮಾಡಿ ಕಾಮಿಡಿ ಮಾಡೋದು. ಸೊ ಬಿಕಾಸ್ ಬೇರೆಯವ್ರು ಹೊರಗಡೆ ಜನ ಅದನ್ನೇ ನೋಡ್ತಾ ಇರ್ತಾರೆ. ಸೊ ನೀವು ಎಷ್ಟೇ ಕರೆಕ್ಟಾಗಿದ್ರು ಜನ ಏನು ಅಂದ್ಕೊಳ್ತಾರೆ, ಇವ್ನು ಏನು ಹೇಳ್ತಾ ಇದ್ದಾನೆ ಅದೇ ನಿಜ ಇರ್ಬೋದೇನೋ ಅಂತ. ಸೊ ತುಂಬ ಆಡಿಯನ್ಸಿಗೆ ಅವಾಗ ರೀಚ್ ಆಗ್ತೀರಿ, ನಿಮ್ಮ ಒಂದು ಇಮೇಜ್ ಕೂಡ ಅಲ್ಲೇ ಬಿಲ್ಡ್ ಆಗೋದು. ಸೊ ಇದಕ್ಕೇನು ಹೇಳ್ತೀರಿ ಅಂತ? ಹೊರಗಡೆ ಬಂದಮೇಲೆ ಎಲ್ಲ ಕಂಟೆಸ್ಟೆಂಟು ಎಲ್ಲ ಇವೆಂಟಲ್ಲೂ ಮಾತಾಡ್ತಾರೆ, ಎಲ್ಲದೂ ಮಾಡ್ತಾರೆ. ಅಲ್ಲಿದ್ದಾಗ ಆ ಮಟ್ಟಿಗೆ ಕೆಳಗೆ ಹಾಕಿ ಮಾತಾಡೋದು ಬೇಕಾ? ನಿಮ್ಗೆ ಏನು ಅನಿಸುತ್ತೆ ಅಂತ? ತಪ್ಪದು. ಈಗ ನಮ್ಮ ಮನೆಗೆ ಯಾರೇ ಬಂದ್ರೂ ಅವ್ರನ್ನ ಕಾಲೆಳೆಯೋದು ಅಥವಾ ಅವ್ರನ್ನೊಂದು ಇನ್ಸಲ್ಟ್ ಮಾಡೋದು ಯಾರಿಗಾದ್ರೂ ಕೋಪ ಬರುತ್ತೆ. ಸೊ ಬಿಗಿನಿಂಗಲ್ಲಿ ಗಿಲ್ಲಿ ಯಾರು ಅಂತ ನಮಗೆ ಗೊತ್ತಿರಲಿಲ್ಲ, ನಾನು ಯಾರು ಅಂತ ಗಿಲ್ಲಿ ಗೊತ್ತಿರಲಿಲ್ಲ. ಮುಂಚೆ ಗಲಾಟೆ ಮಾಡಿದ್ದೀನಿ ನಾನು. ಇದೆಲ್ಲ ಮಾಡಬೇಡಿ ಅಂತ ಹೇಳಿರೋದು, ಭಾಳ ಜೋರಾಗಿ ಹೇಳಿರೋದಿದೆ. ಬರ್ತಾ ಅವ್ರು ಯಾರನ್ನೂ ಬಿಟ್ಟಿಲ್ಲ ಅಲ್ಲಿ ಮನೆಯಲ್ಲಿ, ಎಲ್ಲರೂ ಹೀಗೆ ಕಾಲೆಳಿತಾಯಿದ್ರು. ಮತ್ತು ಬರ್ತಾ ಬರ್ತಾ ಗೊತ್ತಾಯಿತು ಅದೊಂದು ಅವರ ಆಟದ ಶೈಲಿ. ಮನಸ್ಸಿಂದ ಅದನ್ನು ಮಾಡಬೇಕೀಗ. ಹೊರಗಡೆ ಅವ್ರು ಹಾಗೆ ಮಾಡೋರಲ್ಲ. ಆಟದ್ದು ಯಾರೋ ಪ್ರಥಮ್ ಮತ್ತು ನಮ್ಮ ಹನುಮಂತನವರು ಏನೋ ಭಾಳ ಫಾಲೋ ಮಾಡ್ತಾಯಿದ್ರಂತೆ. ಸೊ ಅವ್ರದ್ದೊಂದು ಸ್ಟ್ರಾಟಜಿ ಬಿಲ್ಡ್ ಮಾಡ್ಕೊಂಡು ಬಂದಿದ್ರು. ಆಮೇಲೆ ಗೊತ್ತಾಯಿತು ಅವರು ಬೇಕು ಅಂತಲೇ ಮಾಡ್ತಾ ಇರೋದು ಆಟಕ್ಕೋಸ್ಕರ. ಆ್ಯಕ್ಷನ್ಗೆ ರಿಯಾಕ್ಷನ್ ಸಿಗುತ್ತೆ, ಕಂಟೆಂಟ್ ಆಗುತ್ತೆ, ಫುಟೇಜ್ ಆಗುತ್ತೆ ಅಂತ ಅವ್ರು ಮಾಡ್ತಾಯಿದ್ದು ಅಂತ. ಸೊ ದ್ಯಾಟ್ಸ್ ಇಟ್. ಮತ್ತೆ ನಾವು ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದು. ಇವತ್ತು ಗಿಲ್ಲಿ ಅಲ್ಲ ಅಂತಿದ್ರೆ ಯಾರು ಕಪ್ ತೊಗೊಂಡು ಹೋಗ್ತಿದ್ರು ಅಂತ ನಿಮ್ಗೆ ಅನಿಸುತ್ತೆ? ನಾನೇ. ಯಾಕಂದರೆ ನಾನು ಯಾವ ಡೈನಾಮಿಕ್ಸಲ್ಲಿ ಆಟಾಡಿದ್ದೀನಿ ಅಂತಂದರೆ, ನಮ್ಮ ಏನು ಪೊಟೆನ್ಷಿಯಲ್ ಇದೆ, ಮತ್ತು ನನಗೆ ಪ್ರತಿ ಸರ್ತಿ ಏನೇ ಚಾಲೆಂಜ್ ಬಂದಾಗ ಅಥವಾ ಯಾರೇ ಟಾರ್ಗೆಟ್ ಮಾಡಿದಾಗ ಅಥವಾ ನನ್ನ ಕ್ವಶನ್ ಮಾಡಿದಾಗ ಅದಕ್ಕೆ ಭಾಳ ಸಮರ್ಪಕವಾಗಿ ನನ್ನ ನಿಲುವುಗಳನ್ನು ಅಥವಾ ನನ್ನ ರಿಯಾಕ್ಷನ್ಗಳನ್ನು ಭಾಳ ಚೆನ್ನಾಗಿ ಕೊಟ್ಟಿದ್ದೀನಿ ನಾನು. ಮತ್ತು ಆಟದಲ್ಲಾಗಲಿ ಯಾವುದೇ ವಿಭಾಗ ಇರಲಿ, ಬಿಗ್ ಬಾಸ್ ಮನೇಲಿ ಯಾವುದೇ ವಿಭಾಗದಲ್ಲೂ ಐ ಹ್ಯಾವ್ ಟ್ರೈಡ್ ಆ್ಯಂಡ್ ಐ ಹ್ಯಾವ್ ಗಿವನ್ ಬೆಸ್ಟ್ ಆ್ಯಂಡ್ ಅಬವ್. ಸೊ ಹಾಗಿರಬೇಕಾದ್ರೆ ನನಗೆ ನಾನೆಂತ ಇತ್ತು. ಬಟ್ ಎಂಡ್ ಆಫ್ ದ ಡೇ ಒಂದು ವಾಹಿನಿ ಆಗಲಿ ಒಂದು ಶೋನ ಪರ್ಪಸ್ ಎಂಟರ್ಟೈನ್ಮೆಂಟ್ ಅಂತ ತಗೊಂಡ್ರೆ ಅದಕ್ಕೇನು ಜಸ್ಟಿಫಿಕೇಶನ್ ಆಗಬೇಕಾಗಿದೆ. ನೋ ಉತ್ಪ್ರೇಕ್ಷೆ, ನೋ ಊಹಾಪೋಹ. ತಾಜಾ ಸುದ್ದಿ ನಿಖರ ಮಾಹಿತಿಗೆ ಬ್ರೌಸ್ ಮಾಡಿ ವಿಜಯವಾಣಿ.net. QR ಕೋಡ್ ಸ್ಕ್ಯಾನ್ ಮಾಡಿ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ.